ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ದಿನ ನಾನೊಂದು ಹೊಸ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ದಿನಗಳಾದ ಮೇಲೆ ನಾನೊಂದು ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ತಡ ಮಾಡೋದಕ್ಕೆ ಆ ರೆಸಿಪಿ ಹೆಸರೇನು ಅಂತ ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ. ಆಲೂ ಪರಾಠ ಅಂತ. ಸೊ ಈ ಆಲೂ ಪರಾಠ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ನೀವು ಗೋಧಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ನಾದಿ ಕಲಿಸ್ಕೊಂಡು ಇಟ್ಕೋಬೇಕು. ಅದನ್ನು ಚೆನ್ನಾಗಿ ನಾದಿ ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ಟು ಈ ಥರ ದೊಡ್ಡ ದೊಡ್ಡ ಹುಳ್ಳಿಗಳನ್ನು ನೀವು ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಲ್ವಾ, ಸೊ ನಾನು ಗೋಧಿ ಹಿಟ್ಟನ್ನು ಚೆನ್ನಾಗಿ ನೀಟಾಗಿ ನಾದ್ಕೊಂಡು ಇಟ್ಕೊಂಡು ಅದನ್ನು ನಾನು ಈ ಥರ ದೊಡ್ಡ ದೊಡ್ಡ ಹುಳ್ಳಿಗಳನ್ನಾಗಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೊದಲನೇದಾಗಿ ಇದನ್ನು ನಾವು ಮಾಡಿ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಸಣ್ಣದಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಚಿಕ್ಕದಾಗಿ ನಾನು ಈರುಳ್ಳಿನ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಆಲೂ ಪರಾಟಕ್ಕೆ ಈರುಳ್ಳಿ ಅದನ್ನೆಲ್ಲ ಹಾಕೋದಿಲ್ಲ, ಬಟ್ ನಾನು ಸ್ವಲ್ಪ ಇನ್ನೂ ಚೆನ್ನಾಗಿರಲಿ ಮತ್ತು ಚೆನ್ನಾಗಿ ಟೇಸ್ಟ್ ಬರಲಿ ಅನ್ನೋ ಕಾರಣಕ್ಕೆ ಇದು ಹೊಸದಾಗಿ ನಾನು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಈರುಳ್ಳಿನ ನೀವು ಇದಕ್ಕೆ ಆಲೂ ಪರಾಟಕ್ಕೆ ಹಾಕ್ತೀನಿ ಅಂತ ಹೇಳಿದ್ರೆ ಸಣ್ಣದಾಗಿ ಹೆಚ್ಚಬೇಕು. ಸಣ್ಣದಾಗಿ ನೋಡ್ತಾ ಇರ್ಬೋದು ನೀವು, ಇಷ್ಟು ಸಣ್ಣದಾಗಿ ನೀವು ಹೆಚ್ಚಬೇಕು. ಆಮೇಲೆ ಇದಕ್ಕೆ ಖಾರದ ಪುಡಿ ಬೇಕು, ಹಾಗೆಯೇ ಉಪ್ಪು ಮತ್ತು ಅರಶಿನ ಬೇಕಾಗುತ್ತೆ. ಹಾಗೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಜಾಸ್ತಿ ಏನು ಬೇಡ. ಇನ್ನೊಂದೇನಂತ ಹೇಳಿದ್ರೆ, ಈ ಜೀರಿಗೆನ ನೀವು ಕುಟ್ಟಿ ಪುಡಿ ಮಾಡಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾನೇನು ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿಲ್ಲ, ಸ್ವಲ್ಪ ನಾನು ಒಂದು ಚಿಟಿಕೆಯಷ್ಟು ನಾನು ಜೀರಿಗೆನ ನಾನು ಹಾಕಿದ್ದೀನಿ. ಇಲ್ಲ ನಿಮಗೆ ಜೀರಿಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲ ಜೀರಿಗೆ ಬೇಕು ನನಗೆ ಅಂತ ಹೇಳಿದರೆ ನೀವೇನು ಮಾಡಬೇಕು ಅಂದರೆ ಅದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ನೀವು ಇದಕ್ಕೆ ಹಾಕಬೇಕು. ಹಾಗೆ ಮುಖ್ಯವಾದ ಇಂಗ್ರೀಡಿಯೆಂಟ್ ಅಂತಂದು ಹೇಳಿದರೆ ಅದು ಬಂದ್ಬಿಟ್ಟು ಪೊಟ್ಯಾಟೊ. ಈ ಪೊಟ್ಯಾಟೊನ ನಾನು ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಇದನ್ನು ಕುಕ್ಕರಲ್ಲಿ ಬೇಯಿಸಿ ನಾನು ಚೆನ್ನಾಗಿ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕು ಅಂದರೆ ಈ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನೀವು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಬನ್ನಿ ಅದನ್ನು ತಡ ಮಾಡೋದಕ್ಕೆ ಮಾಡೋಣ. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ಸಿಪ್ಪೆನೆಲ್ಲ ಸುಲ್ಕೊಂಡ್ಬಿಟ್ಟು ನಾನು ಪ್ಲೇಟಲ್ಲಿ ಹಾಕಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ನಲ್ಲ ಅದೇ ಪ್ಲೇಟಲ್ಲಿ ಇವಾಗ ಹಾಕಿದ್ದೀನಿ. ಸೊ ಇದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂತಂದೇಳಿದ್ರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾ ಇದ್ದೀನಿ. ಎಷ್ಟು ಬೇಕು ನೋಡ್ಕೊಳ್ಳಿ, ನೀವು ಎಷ್ಟು ತೊಗೊಂಡಿರ್ತೀರ ಅಂತ. ಸೊ ಉಪ್ಪು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ. ನೀವು ಇದು ಖಾರದ ಪುಡಿ ಹಾಕಲಿಲ್ಲ ಅಂದ್ರೂ ನೀವು ಬೇಕಾದರೆ ಹಸಿಮೆಣ್ಸಿಕಾಯ್ದಿತ್ತು ಅಂದರೆ ಆ ಹಸಿಮೆಣ್ಸಿಕಾಯಿನ ಪೇಸ್ಟ್ ಮಾಡಿಕೊಂಡು ಕೂಡ ನೀವು ಹಾಕ್ಬೋದು. ನಾನು ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ನಾನು ಹಾಕ್ತಾ ಇದ್ದೀನಿ. ಎಷ್ಟು ಬೇಕಂತ ಅನಿಸುತ್ತೋ ನೀವು ನೋಡ್ಕೊಳ್ಳಿ ಎಷ್ಟಕ್ಕೆ ಬೇಕಾಗುತ್ತೆ ಅಂತ. ಆಮೇಲೆ ಸ್ವಲ್ಪ ನಾನು ಅರಶಿನ ಪುಡಿ ಹಾಕ್ತೀನಿ, ಯಾಕಂತಂದರೆ ಇದು ಒಳ್ಳೆಯದು ಕೂಡ, ಅದಕ್ಕೋಸ್ಕರ. ಮತ್ತು ಕಲರು ಕೂಡ ಚೆನ್ನಾಗಿ ಬರಲಿ ಅಂತ ಅದು ಅರಶಿನ ಹಾಕ್ತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ಓರಿಗ್ಯಾನೋನ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಓರಿಗ್ಯಾನೋ ಅದನ್ನೂ ಹಾಕ್ತಾ ಇದ್ದೀನಿ. ಯೂಶ್ವಲಿ ಹಾಕಲ್ಲ ಯಾರು ಓರಿಗ್ಯಾನೋನ ಆಲೂ ಪರಾಟಕ್ಕೆ. ನಾನು ಸ್ವಲ್ಪ ಆ ಒಂದು ಫ್ಲೇವರ್ ಬರಲಿ ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ನಾನು ಓರಿಗ್ಯಾನೋನ ಹಾಕ್ತಾ ಇದ್ದೀನಿ. ಸೊ ಇವಾಗೆಲ್ಲ ನಾನು ಆಲ್ಮೋಸ್ಟಾಗಿ ಹಾಕಿದ್ದೆ. ಸೊ ಫಸ್ಟ್ ಏನಂತ ಹೇಳಿದರೆ, ನಾನು ಕೈಯಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಸ್ಮ್ಯಾಶರ್ ಸಹಾಯದಿಂದ ನಾನು ಅದನ್ನು ನೀಟಾಗಿ ಕಂಪ್ಲೀಟಾಗಿ ಇದು ಮಾಡ್ತೀನಿ. ನೀವು ಕೈಯಿಂದನೇ ನೀಟಾಗಿ ಆಗುತ್ತೆ ಅಂತ ಹೇಳಿದರೆ ಕೈಯಿಂದನೇ ಪೂರ್ತಿಯಾಗಿ ಮಾಡಿಬಿಡಿ, ಮತ್ತು ಸ್ಮ್ಯಾಶರ್ನ ಅವಶ್ಯಕತೆ ಇಲ್ಲ. ಬೇಕು ಅಂತ ಹೇಳಿದರೆ ನೀವು ಸ್ಮ್ಯಾಶರ್ ಇದರಿಂದ ಮಾಡ್ಬೋದು. ನಾನು ಫಸ್ಟು ಕೈಯಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಉಪ್ಪು ಖಾರ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಇದನ್ನ ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಏನಂತ ಹೇಳಿದರೆ, ನೀವು ಇದನ್ನು ಮಾಡುವಾಗ ಆಲೂಗಡ್ಡೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು, ಆವಾಗ ಮಾತ್ರ ಇದು ಚೆನ್ನಾಗಿ ಬರುತ್ತೆ. ಈ ಆಲೂಗಡ್ಡೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಬರೋದಿಲ್ಲ. ಸೊ ಅದಕ್ಕೆ ಏನಂತ ಹೇಳಿದರೆ, ನೀವು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಬೇಕು ಅಂತ ಹೇಳಿದರೆ, ಚೆನ್ನಾಗಿ ಅದು ಸ್ಮೂತಾಗಿ ಬೇಯಬೇಕು ಅಂದರೆ ಕುಕ್ಕರಲ್ಲಿ ಒಂದು ವಿಷಲ್ ಕಂಪ್ಲೀಟಾಗಿ 1-2 ಕಂಪ್ಲೀಟ್ ವಿಷಲನ್ನು ಹೊಡಿಸಿದ್ರೆ ನಿಮಗೆ ಚೆನ್ನಾಗಿ ಸ್ಮೂತಾಗಿ ಅದು ಸ್ಮೂತಾಗಿ ಆಗುತ್ತೆ ಪೊಟ್ಯಾಟೋಸ್ ಎಲ್ಲ. ಇವಾಗ ನೋಡ್ತಾ ಇರ್ಬೋದು ನೀಟಾಗಿ ಎಷ್ಟು ಸ್ಮೂತಾಗಿ ಬರ್ತಾ ಇದೆ ಅಂತ. ನಾನು ಕೈಯಿಂದನೇ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಸ್ಮ್ಯಾಶರ್ನ ನಾನೇನು ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ. ನೀವು ನೋಡ್ತಾ ಇರ್ಬೋದು ನೀಟಾಗೆಲ್ಲ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಓಕೆ,
ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನನ್ನ ಕೈಯಿಂದನೇ ಸ್ಮ್ಯಾಶ್ ಮಾಡಿಬಿಟ್ಟು ಈ ಥರ ಮಾಡಿಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ಮೇಲೆ ನೀವು ನೀಟಾಗಿ ಎಷ್ಟು ನೀವು ಹುಳಿ ತೊಗೊಂಡಿರ್ತೀರಲ್ಲ ಅದ್ರ ಬೇಸಸ್ ಮೇಲೆ ಈ ಥರ ಉಂಡೆ ಉಂಡೆ ಮಾಡಿ ನೀವು ಒಂದು ಸೈಡಿಗೆ ಈ ಥರ ಇಟ್ಕೋಬೇಕು. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ನಾನು ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಯಾವ ಥರ ನಾವು ಪರಾಟನ ಸ್ಟಫ್ ಮಾಡಿಬಿಟ್ಟು ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಚಪಾತಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದನ್ನು ಫಸ್ಟು ಈ ಥರ ನೀಟಾಗಿ ಅಗಲ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಹಿಂದ್ಗಡೆಗೆ ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ಳಿ. ಓಕೆ, ಹಿಂದ್ಗಡೆ ಇದನ್ನು ಕೆಳಭಾಗಕ್ಕೆ ಹಾಕಿ ಆಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಮೇಲ್ಭಾಗಕ್ಕೂ ಹಚ್ಕೊಳ್ಳಿ. ಸೊ ಯಾರೂ ಹಚ್ಕೊಳಲ್ಲ ಮೇಲ್ಗಡೆ ಭಾಗಕ್ಕೆ, ನಾನು ಹಚ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ನೀವು ಇದನ್ನು ಸ್ಟಫ್ ಮಾಡಿದಾಗ ಅದು ಬೇಗ ಹೊರಗಡೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸ್ವಲ್ಪ ಮೇಲ್ಭಾಗಕ್ಕೂ ಈ ಥರ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಆವಾಗ ಇದನ್ನು ನೀವು ಈ ಥರ ಸ್ಟಫನ್ನು ಮಾಡಿಬಿಟ್ಟು ನೀಟಾಗಿ ಇದನ್ನೇನು ಮಾಡಬೇಕು ಅಂದರೆ ಈ ಥರ ಹಿಂಗೆ ಎಳ್ಕೋಬೇಕು. ಈ ಥರ ಕೈಯಿಂದ ಈ ಥರ ನೀಟಾಗಿ ಈ ಥರ ಎಳ್ಕೋಬೇಕು. ಓಕೆ, ಸೊ ಇವಾಗ ನೀವು ಎಳ್ಕೊಂಡಾಗ ಅದು ಅಗಲ ಆಯ್ತಲ್ವಾ. ಸೊ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಸ್ವಲ್ಪ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಿ ಹೀಗೆ ಈ ಥರ ನೀಟಾಗಿ ಹಿಂಗೆ ಮಾಡಬೇಕು. ಓಕೆ, ನೋಡಿ ಈ ಥರ ಎಲ್ಲ ನೀಟಾಗಿ, ಅದು ಯಾವುದೇ ಕಾರಣಕ್ಕೂ ಎಡ್ಜ್ ಮಾತ್ರ ನಿಮ್ಮ ಕೈ ಇದಕ್ಕೇ ಈ ಥರ ನೀಟಾಗಿ ಮಾಡ್ಕೋಬೇಕು. ಓಕೆ, ಈಗ ನೋಡಿ ಈ ಥರ ಆಯ್ತಲ್ವ. ಇದನ್ನು ಏನು ಮಾಡಬೇಕು ಅಂದರೆ ಈ ಥರ ನಿಧಾನಕ್ಕೆ ಮಾಡಿ 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 ಈ ಥರ ನೀಟಾಗಿ ಮಾಡಬೇಕು. ಇವಾಗ ರೆಡಿ ಆಯಿತು. ಇದೇ ಥರನೇ ಎಲ್ಲ ಹುಳಿಗಳನ್ನು ಮಾಡಬೇಕು. ಸೊ ಇವಾಗ ಇದು ರೆಡಿ ಆಯ್ತಲ್ವ, ಇದ್ರ ಮೇಲ್ಗಡೆ ನೀಟಾಗಿ ಈ ಥರ ಇದನ್ನು ನಿಧಾನವಾಗಿ ಪ್ರೆಸ್ನ ಮಾಡಬೇಕು. ಓಕೆ, ಅದ್ರ ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಮತ್ತು ಕೆಳಗಡೆನೂ ಅಷ್ಟೇ ಇದ್ರ ಮೇಲ್ಗಡೆ ನೀಟಾಗಿ ಹಿಟ್ಟನ್ನು ಹಾಕೋಬೇಕು. ನೆಲಕ್ಕೂ ಕೂಡ ಸ್ವಲ್ಪ ಹಿಟ್ಟನ್ನು ಹಾಕೋಬೇಕು. ಓಕೆ, ಇವಾಗ ಈ ಥರ ಹಿಟ್ಟನ್ನು ಹಾಕ್ಕೊಂಡು ನಿಧಾನವಾಗಿ ಈ ಥರ ಲಟ್ಟಿಸ್ಬೇಕು. ನಿಧಾನಕ್ಕೆ, ಯಾಕಂತಂದರೆ ಅದು ಹೊರಗಡೆ ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಜಾಸ್ತಿ ಪ್ರೆಸ್ಸನ್ನು ಮಾಡದೇ ಇರೋ ಥರ ನಿಧಾನವಾಗಿ ಈ ಥರ ಮಾಡಬೇಕು. ಸ್ವಲ್ಪ ದಪ್ಪ ಆದರೂ ಪರವಾಗಿಲ್ಲ, ಆಮೇಲೆ ತುಂಬ ಸಣ್ಣದಾಗಿ ಬಂದ್ರೂ ಕೂಡ ಪರವಾಗಿಲ್ಲ, ನಡೆಯುತ್ತೆ. ಏನಂತ ಹೇಳಿದ್ರೆ ನೀಟಾಗಿ ಮಾಡಬೇಕು ಅಷ್ಟೇ. ಈ ಥರ ನೀಟಾಗಿ ಉದ್ಬೇಕು. ಸಣ್ಣದ ಸ್ಟಾರ್ಟಿಂಗ್ ನೀವು ಮಾಡುವಾಗ ಏನಂತ ಹೇಳಿದರೆ ಸಣ್ಣದ ಪರಾಟ ಮಾಡಿದ್ರೂ ಪರವಾಗಿಲ್ಲ, ಅದು ಚೆನ್ನಾಗೇ ಬರುತ್ತೆ. ಸಣ್ಣದೇ ಮಾಡಿ, ತುಂಬ ದೊಡ್ಡದಾಗಿ ಅಗಲವಾಗಿ ಬರಬೇಕು ಅಂತ ಏನಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ಮಕ್ಕಳಿಗೆ ಎಸ್ಪೆಷಲಿ ನೀವು ಸಣ್ಣದಾಗಿ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಈ ಥರ ಇದು ಮಾಡ್ತಾಯಿದ್ದೀನಿ. ಇನ್ನೊಂಚೂರು ಬೇಕು ಅಂತ ಹೇಳಿದರೆ ನೀವು ಕೆಳಗಡೆ ಹಾಕೋಬೋದು. ಬಟ್ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ. ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿದೆ ಆಗೋದಿಲ್ಲ. ಸೊ ಇನ್ನೊಂಚೂರು ನಾನು ಸ್ವಲ್ಪ ಅಗಲವಾಗಿ ಮಾಡಿದ್ದೀನಿ. ಈ ಪರಾಟ ಅಂತಂದೇಳಿದರೆ ಸ್ವಲ್ಪ ದಪ್ಪನಾಗಿದ್ರೇ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು, ಈಗ ಆಲ್ಮೋಸ್ಟ್ ಇದಾಗಿದೆ. ಓಕೆ, ಇಷ್ಟು ಅಗಲ ಆದರೆ ಸಾಕು, ತುಂಬ ಇದಾಗುವಂಥ ನೆಸೆಸಿಟಿ ಏನೂ ಇಲ್ಲ. ನೀವು ನೋಡ್ತಾ ಇರ್ಬೋದು ಇದೇ ನಮ್ಮ ಕಂಪ್ಲೀಟಾಗಿ ಹೊರಗಡೆನೂ ಬಂದಿಲ್ಲ, ಏನೂ ಆಗಿಲ್ಲ. ನಿಮಗೆ ಇನ್ನೂ ಬೇಕು ಅಂದರೆ ಮೇಲ್ಗಡೆ ಇನ್ನೊಂಚೂರು ಈ ಥರ ನೀವು ಉದ್ಕೋಬೋದು ಅಷ್ಟೇ. ಈ ಥರ ಒಂಚೂರು ಉದ್ಕೊಂಡ್ರೆ ಇನ್ನೊಂಚೂರು ಅಗಲ ಆಗುತ್ತೆ ಅಷ್ಟೇ. ಸೊ ಇಷ್ಟೇ, ಇದಿಷ್ಟು ಈ ಥರ ನೀವು ಉದ್ಕೊಂಡು ಇದು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪರಾಟ ಅಂದರೆ ನಿಮ್ಗೆ ಸ್ವಲ್ಪ ದಪ್ಪನಾಗಿದ್ದು ಇದ್ರೇ ಚೆನ್ನಾಗಾಗುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ಇನ್ನೊಂದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಹಿಟ್ಟನ್ನು ತೊಗೊಂಡ್ಬಿಟ್ಟು ನೀಟಾಗಿ ಈ ಥರ ಅಗಲ ಮಾಡ್ಕೋಬೇಕು. ಸೊ ಸ್ವಲ್ಪ ಹಿಟ್ಟನ್ನು ಒಳಭಾಗಕ್ಕೂ ಕೂಡ ನೀವು ಹಚ್ಕೋಬೇಕು. ಓಕೆ, ಸೊ ಸ್ವಲ್ಪ ಹಚ್ಚಿ, ಜಾಸ್ತಿ ಹಚ್ಚೋದು ಬೇಡ. ಮತ್ತು ಹೊರಗಡೆ ಭಾಗಕ್ಕೂ ಅಷ್ಟೇ ಸ್ವಲ್ಪನ ನೀವು ಹಚ್ಚಬೇಕು. ಸೊ ಇವಾಗ ನಾನು ಇದನ್ನು ಸ್ಟಫಿಂಗ್ ಮಾಡೋದನ್ನು ಇಡ್ತಾಯಿದ್ದೀನಿ. ನೀಟಾಗಿ ಇದನ್ನು ರೌಂಡಕ್ಕೆ ಮಾಡ್ಕೊಂಬಿಟ್ಟು ಈ ಥರ ಇಟ್ಕೋಬೇಕು. ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಸೊ ಆಮೇಲೆ ಈ ಥರ ಕೈಯಿಂದ ತುದಿನ ಈ ಥರ ನೀಟಾಗಿ ಮಾಡ್ಕೋಬೇಕು. ಓಕೆ, ಸೊ ಈ ಥರ ನೀಟಾಗಿ ಆಗಬೇಕು. ಆದಮೇಲೆ ಈ ಥರ ಒಂದೊಂದೇ ಈ ಥರ ನೀವು ನೀಟಾಗಿ ಜೋಡಿಸ್ಕೊಂಡು ಈ ಥರ ಮಾಡ್ಕೊತ ಹೋಗಬೇಕು. ಈ ಥರ ನೀಟಾಗಿ ಮಾಡಬೇಕು. ಓಕೆ, ಸೊ ಈ ಥರ ಎಲ್ಲ ಮಾಡಿದಾದಮೇಲೆ ಆಮೇಲೆ ಈ ಥರ ಇದನ್ನು ಮಾಡಿ ಹಾಗೆ ಕೆಳಗಡೆ ಇದೇ ಥರನೇ ಸಣ್ಣದಾಗಿ
ಹಿಂಗೆ ಹೋಗ್ಬೇಕು. ಓಕೆ, ಸೊ ಇವಾಗ ಇದಾಯಿತು. ಇದಕ್ಕೊಂಚೂರು ಹಿಟ್ಟನ್ನು ಹಚ್ಚಿ ಆಮೇಲೆ ಮೇಲ್ಭಾಗಕ್ಕೂ ಕೂಡ ಸ್ವಲ್ಪ ಹಿಟ್ಟನ್ನು ಹಚ್ಚಬೇಕು. ಸೊ ಇವಾಗ ಏನು ಮಾಡಬೇಕು ಅಂದರೆ ಈ ಥರ ಇದು ಮಾಡಿ ನಿಧಾನವಾಗಿ ಈ ಥರ ಉದ್ದಬೇಕು. ಈ ಥರ ನಿಧಾನಕ್ಕೆ ನೀವು ತುದಿಗೆ ಸೈಡಿಗೆ ಈ ಥರ ಉಟ್ಕೊತ ಬನ್ನಿ. ಅದು ಅಗಲ ಹಾಕ್ಕೊತ ಬರುತ್ತೆ. ಸ್ವಲ್ಪ ಈ ಥರ ನಿಧಾನಕ್ಕೆ ಉದ್ದಬೇಕು. ಓಕೆ, ಈ ಥರ ನಿಧಾನಕ್ಕೆ ಉದ್ದಬೇಕು. ಓಕೆ, ನೋಡಿ ಫ್ರೆಂಡ್ಸ್, ಈಗ ಇನ್ನೊಂದನ್ನು ಕೂಡ ನೀಟಾಗಿ ಉದ್ಕೊಂಡಿದ್ದೀನಿ. ಇಷ್ಟು ಅಗಲ ಆದರೆ ಸಾಕು, ತುಂಬ ಅಗಲ ಆಗುವಂಥ ನೆಸೆಸಿಟಿ ಏನಿಲ್ಲ. ಇಷ್ಟು ಅಗಲ ನೀವು ಇಷ್ಟಿಷ್ಟನ್ನು ಉದ್ಕೋಬೋದು. ನೋಡಿ, ನಾನು ಇದಕ್ಕೆ ಹಿಟ್ಟನ್ನು ಜಾಸ್ತಿ ಹಚ್ಚೇ ಇಲ್ಲ. ಸೊ ಏನಂತಂದರೆ 1 by 1 ನೀವು ಒನ್ ಟೈಮ್ ನೀವು ಹಚ್ಕೊಂಡು ಇದು ಮಾಡಿಕೊಂಡ್ರೆ ಸಾಕು. ಎಲ್ಲದಕ್ಕೂ ಹಚ್ಚಬೇಕು ಅಂತ ಏನಿಲ್ಲ. ಹಾಗಾದರೆ ಬನ್ನಿ ಇದನ್ನು ಯಾವ ಥರ ಬೇಯಿಸೋದು ಅನ್ನೋದನ್ನು ನೋಡೋಣ. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ಹಂಚ್ ಮೇಲೆ ಹಾಕಿದ್ದೀನಿ. ಸೊ ನೀವು ಇದ್ರ ಬೇಕು ಅಂತ ಅನಿಸಿದರೆ ಸ್ವಲ್ಪ ಇದ್ರ ಮತ್ತು ಅದ್ರ ಮೇಲ್ಗಡೆ ನೀಟಾಗಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ. ಇವಾಗ ಕೆಳಗಡೆ ಭಾಗ ಬೆಂದಿದೆ. ಸೊ ನಾನು ಇವಾಗ ಮೇಲ್ಗಡೆ ಇದನ್ನು ತಿರುವಿ ಹಾಕ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ಸ್ವಲ್ಪ ಎಣ್ಣೆನ ಹಾಕಬೇಕು. ಮೇಲ್ಗಡೆ ಒಂಚೂರು ಹಚ್ಚಿ ಮತ್ತು ತುದಿಗೆ ಈ ಥರ ನೀವು ಹಾಕಬೇಕಾಗುತ್ತೆ. ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಹಾಕುವಂಥ ನೆಸೆಸಿಟಿ ಇಲ್ಲ. ನೀಟಾಗಿ ಈ ಥರ ಹಾಕಬೇಕು. ಬ್ರೌನಿಷ್ ಕಲರ್ ನೋಡಿ, ಇಲ್ಲೆಲ್ಲ ಉಪ್ಪು ಬರ್ತಾ ಇದೆ. ಓಕೆ, ಇದಾಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಇನ್ನೊಂದನ್ನು ಹಾಕಿದ್ದೀನಿ ಹಂಚ್ ಮೇಲ್ಗಡೆ. ಓಕೆ, ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಚಿ, ಜಾಸ್ತಿ ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಇಲ್ಲಿ ಹರಿದಿದೆ ಅಂತಂದೇಳಿ ಇದು ಅಂತ ಅಲ್ಲ. ಬಟ್ ಏನಂತ ಹೇಳಿದರೆ ಅದನ್ನು ನೀವು ಉದ್ದುವಾಗ ಈ ಥರ ಗ್ಯಾಪ್ ಅಂದ್ರೂ ಪರವಾಗಿಲ್ಲ. ಬಟ್ ನಿಮಗೆ ಒಳಗಡೆ ಮಾತ್ರ ಚೆನ್ನಾಗಿನೇ ಅದು ಫುಲ್ ಸ್ಟಫ್ ಆಗಿ ಅದು ಆಗಿರುತ್ತೆ. ಮೇನ್ ಏನಂತ ಹೇಳಿದರೆ ಆ ಆಲೂಗಡ್ಡೆ ನಾವೇನು ಸ್ಟಫ್ ಮಾಡಿರ್ತೀವಲ್ವ ಅದು ಮಾತ್ರ ಹೊರಗಡೆ ಬರಬಾರ್ದು. ನೋಡ್ತಾ ಇರ್ಬೋದು, ಇದೆಲ್ಲ ಕೆಂಪಗೆ ಹತ್ತುತ್ತಾ ಇದೆ. ಇಲ್ಲಿ ನೋಡಿ, ನೀವೆಲ್ಲ ನೋಡ್ತಾ ಇರ್ಬೋದು, ಸಣ್ಣ ಸಣ್ಣದಾಗಿ ಬ್ರೌನ್ ಕಲರ್ ಬರ್ತಾ ಇದೆ. ಇಲ್ಲಿ ನೋಡಿ, ನೀವು ಉಪ್ತಾ ಇದೆ ಇದೆಲ್ಲ. ಸೊ ಈ ಥರ ನೀವು ಸ್ಟಫ್ಡ್ ಆಲೂ ಪರಾಟನ ಮಾಡಿಬಿಟ್ಟು ಈ ಥರ ನೀಟಾಗಿ ನೀವು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಇದಾಗಿದೆ, ಇದನ್ನು ತೆಗಿಬೇಕು. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟೊಂದು ಆಲೂ ಪರಾಟಾಸ್ ಎಲ್ಲ ಇಲ್ಲ ಆಗಿದೆ. ಸೊ ಇವಾಗ ನಾವು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕೋಣ ಬನ್ನಿ. ಸೊ ಸರ್ವಿಂಗ್ ಪ್ಲೇಟಿಗೆ ಹಾಕೋದಕ್ಕಿಂತ ಮುಂಚಿತವಾಗಿ ಏನಂತ ಹೇಳಿದ್ರೆ ಒಂದು ಬಟ್ಲಲ್ಲಿ ಇದನ್ನು ಈ ಆಲೂ ಪರಾಟಾನ ಯಾವುದ್ರ ಜೊತೆ ಹಚ್ಕೊಂಡು ತಿನ್ನಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲು ಒಂದು ಬಟ್ಲಿಗೆ ಮೊಸರನ್ನ ಹಾಕಬೇಕು. ಮೊಸರನ್ನ ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅದನ್ನು ಹಾಕಿದಾದ್ಮೇಲೆ ಈ ಒಣಮೆಣಸಿನ್ಕಾಯಿ ಇರುತ್ತಲ್ವ, ರೆಡ್ ಚಿಲ್ಲಿ, ಅದನ್ನು ಮತ್ತು ಬೆಳ್ಳುಳ್ಳಿ
ಅದನ್ನೆರಡೂ ಹಾಕ್ಬಿಟ್ಟು ಈ ಥರ ಪೌಡರ್ನ ಮಾಡಿ ಮನೇಲಿ ಇಟ್ಕೋಬೇಕು. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದನ್ನು ಮಿಕ್ಸ್ ಮಾಡಿ ಅಂದರೆ ರೆಡ್ ಚಿಲ್ಲಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಮಿಕ್ಸಿಗೆ ಹಾಕಿ ನೀಟಾಗಿ ರುಬ್ಬಿಟ್ಕೋಬೇಕು. ಕರಿಬೇವನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ಅದನ್ನು ಸ್ವಲ್ಪ ಈ ಮೊಸರಿಗೆ ಹಾಕಿ ಈ ಥರ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಇಟ್ಕೊಳ್ಳಿ. ಇವಾಗ ಈ ಆಲೂ ಪರಾಟಕ್ಕೆ, ಸೊ ಇದೇನು ಆಲೂ ಪರಾಟ ಇದೆ ಅಲ್ವಾ, ಸೊ ಈ ಆಲೂ ಪರಾಟದ ಜೊತೆಗೆ ಇದನ್ನು ನೀವು ನೆಂಚ್ಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಒಂದು ಬೈಟ್ ಕೂಡ ತಿಂದರೆ ತುಂಬಾ ಸಖತ್ತಾಗಿರುತ್ತೆ. ಇಲ್ಲೇ ನನ್ನ ಮಗ ಇದ್ದಾನೆ ಲಕ್ಷಿತ್ ಅಂತ, ಸೊ ಅವನಿಗೆ ನಾನು ಇದನ್ನು ಟೇಸ್ಟ್ ಹೇಗಿದೆ ಅಂತಂದೇಳಿ ಕೇಳ್ತೀನಿ. ನೋಡಿ ಇದನ್ನು ನಾವು ಮುರಿದ್ರೂ ಕೂಡ ಎಷ್ಟು ಸಾಫ್ಟಾಗಿ ಅದು ಸ್ಟಫ್ಡ್ ಇರೋವಂಥದ್ದು ಬರುತ್ತೆ. ಓಕೆ, ಸೊ ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ನನ್ನ ಮಗ ಇವನು ಲಕ್ಷಿತ್ ಅಂತ ಹೇಳ್ಬಿಟ್ಟು ಇವನಿಗೆ ಇದನ್ನು ನಾನು ಹಚ್ಚಿಬಿಟ್ಟು ಇದನ್ನು ಕೊಡ್ತೀನಿ. ಅವನು ಹೇಗಿದೆ ಅಂತಂದೇಳಿ ಹೇಳ್ತಾನೆ. ಹಾಂ, ನೋಡಿ ಈ ಥರ ನೀವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಅವ್ರಿಗೆ ಇಷ್ಟ ಆಗುತ್ತೆ. ಐ ಹೋಪ್ ನಿಮಗಿದು ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತೊಂದು ಹೊಸದಾಗಿರುವಂಥ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.